ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಕಾರ್ತಿಕ್. ಶಾಸಕರ ಅನುದಾನಕ್ಕೆ ಸಚಿವರೇ ಕತ್ತರಿ ಹಾಕಿದ್ದಂಥ ಒಂದು ಘಟನೆ ನಡೆದಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಇತ್ತೀಚೆಗೆ ಸರಿಯಾದಂಥ ರೀತಿಯಲ್ಲಿ ಅನುದಾನ ಸಿಗ್ತಾ ಇಲ್ಲ ಅನ್ನುವಂಥ ಆರೋಪಗಳನ್ನು ಶಾಸಕರು ಮಾಡ್ತಾಯಿದ್ರು. ವಿಪಕ್ಷದ ಶಾಸಕರು ಕೂಡ ಈ ರೀತಿಯಾಗಿ ಆರೋಪಗಳನ್ನು ಮಾಡ್ತಾಯಿದ್ರು. ಜೊತೆಗೆ ಕೆಲವು ಯೋಜನೆಗಳಿಗೆ ಅನುದಾನವೇ ಬಿಡುಗಡೆ ಆಗಿಲ್ಲ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಸ್ವತಃ ಅಧಿಕಾರದಲ್ಲಿರುವಂಥ ಕಾಂಗ್ರೆಸ್ ಪಕ್ಷದ ಶಾಸಕರು, ಅದರಲ್ಲೂ ಮೊದಲ ಬಾರಿಗೆ ಗೆದ್ದಂಥ ಶಾಸಕರು, ನಮಗೆ ಅನುದಾನವನ್ನು ನೀವು ಕೊಡದೇ ಇದ್ದರೆ ಯಾವ ರೀತಿಯಾಗಿ ನಾವು ಮುಂದೆ ಚುನಾವಣೆಯನ್ನು ಗೆಲ್ಲೋದು, ಜನರಿಗೆ ನಾವು ಏನನ್ನು ಉತ್ತರ ಕೊಡೋದು ಅನ್ನುವಂಥ ರೀತಿಯಲ್ಲಿ ಅಳಲನ್ನು ಕೂಡ ತೋಡ್ಕೊಳ್ತಾ ಇದ್ರು. ಆದರೆ ಈಗ ಚಿಕ್ಕಬಳ್ಳಾಪುರ ಶಾಸಕರಾಗಿರುವಂಥ ಪ್ರದೀಪ್ ಈಶ್ವರ್ ಅವರಿಗೆ ಮಂಜೂರಾಗಿದ್ದಂಥ 3 ಕೋಟಿ ಪ್ರಗತಿ ಕಾಲೋನಿಯ ಯೋಜನೆಯ ಹಣ ಬೇರೆ ಒಂದು ಕ್ಷೇತ್ರಕ್ಕೆ ಡೈವರ್ಟ್ ಆಗಿದೆ. ಅದು ಬೇರೆ ಯಾರು ಮಾಡ್ಕೊಂಡಿರುವಂಥದ್ದಲ್ಲ, ಸ್ವತಃ ಚಿಕ್ಕಬಳ್ಳಾಪುರದ ಉಸ್ತುವಾರಿ ಸಚಿವರಾಗಿರುವಂಥ MC ಸುಧಾಕರ್ ಅವರು ತಮ್ಮ ಕ್ಷೇತ್ರಕ್ಕೆ ಅನುದಾನವನ್ನು ಡೈವರ್ಟ್ ಮಾಡ್ಕೊಂಡಿದ್ದಾರೆ. ಈ ವಿಚಾರ ಈಗ ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕಿದೆ. ಅದರಲ್ಲೂ ಸ್ವಪಕ್ಷದ ಶಾಸಕರ ಅನುದಾನಕ್ಕೆ ಸಚಿವರು ಕತ್ತರಿ ಹಾಕಿದ್ರಾ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆಗಳು ಕೂಡ ಎದ್ದಿದ್ದಾವೆ. ಈ ಒಂದು ಘಟನೆ ವಿವರಣೆಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಪ್ರಮುಖವಾಗಿ ಮಾರ್ಚ್ 17ನೇ ತಾರೀಕಿಗೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ 3 ಕೋಟಿ ಅನುದಾನ ಮಂಜೂರಾಗುತ್ತೆ. ಪ್ರಗತಿ ಕಾಲೋನಿ ಯೋಜನೆ ಅಡಿಯಲ್ಲಿ 3 ಕೋಟಿ ಮಂಜೂರಾಗಿರುತ್ತೆ. ಅದು ಮಾರ್ಚ್ 24ರಂದು 99 ಲಕ್ಷ ಹಣವೂ ಕೂಡ ಬಿಡುಗಡೆ ಆಗುತ್ತೆ. ಆದರೆ ಮಾರ್ಚ್ 26ನೇ ತಾರೀಕು ಆರಂಭದಲ್ಲೇನು ಈ ಒಂದು ಯೋಜನೆ ಮಂಜೂರಾಗಿತ್ತಲ್ಲ, ಆ ಮಂಜೂರಾತಿ ಆದೇಶವನ್ನೇ ತಿದ್ದುಪಡಿ ಮಾಡಲಾಗುತ್ತೆ. ಚಿಕ್ಕಬಳ್ಳಾಪುರ ಕ್ಷೇತ್ರ ಅನ್ನುವ ಬದಲು ಚಿಂತಾಮಣಿ ಕ್ಷೇತ್ರ ಅಂತ ತಿದ್ದುಪಡಿಯನ್ನು ಮಾಡಿ ಆದೇಶವನ್ನು ಕೂಡ ಹೊರಡಿಸ್ತಾರೆ. ಸಮಾಜ ಕಲ್ಯಾಣ ಇಲಾಖೆಯ ಒಂದು ಯೋಜನೆ ಆಗಿರುತ್ತೆ. ಆ ಒಂದು ಯೋಜನೆಯ ಅಡಿಯಲ್ಲಿ 3 ಕೋಟಿ ಹಣವನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಬಿಡುಗಡೆನ ಮಾಡಿರ್ತಾರೆ. ಆದರೆ 99 ಲಕ್ಷ ಹಣ ರಿಲೀಸ್ ಆಯಿತು ಅನ್ನುವಂಥ ರೀತಿಯಲ್ಲಿ ಖುಷಿಯಲ್ಲಿದ್ದಂಥ ಶಾಸಕರಿಗೆ ಅದು ಕೇವಲ 2 ದಿನದಲ್ಲಿ ತಿದ್ದುಪಡಿಯಾಗಿ ಬೇರೆ ಕ್ಷೇತ್ರಕ್ಕೆ, ಅದರಲ್ಲೂ MC ಸುಧಾಕರ್ ಅವರು ಅದೇ ಒಂದು ಜಿಲ್ಲೆಯ ಉಸ್ತುವಾರಿ ಸಚಿವರು, ಅವರ ಕ್ಷೇತ್ರಕ್ಕೆ ಡೈವರ್ಟ್ ಆಗಿರುತ್ತೆ. ಸಹಜವಾಗಿ ಯಾವುದೇ ಒಬ್ಬ ಶಾಸಕನಿಗೆ ಈ ರೀತಿ ಆದರೆ ಬೇಸರ ಆಗುವಂಥದ್ದು ಸಹಜ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶಾಸಕ ಪ್ರದೀಪ್ ಈಶ್ವರ್ ಕೂಡ ಬೇಸರಗೊಂಡಿದ್ದಾರೆ. CM ಸಿದ್ದರಾಮಯ್ಯನವರ ಬಳಿಯೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಈ ರೀತಿಯಾಗಿ ನಮ್ಮ ಅನುದಾನಕ್ಕೆ ಕೊಕ್ಕೆಯನ್ನು ಹಾಕಿದ್ರೆ ಅಂದರೆ ನಮಗೆ ಪರಿಸ್ಥಿತಿ ಏನು? ಈಗಾಗಲೇ ಮೊದಲ ಬಾರಿ ಗೆದ್ದಂಥವ್ರು ನಾವು. ಇಂಥ ಒಂದು ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಅನುದಾನವೂ ಕೂಡ ಸಿಗ್ತಾ ಇಲ್ಲ. ಸಿಕ್ಕಿರುವಂಥ ಅನುದಾನವನ್ನು ಈ ಸಚಿವರು ನಮ್ಮ ಕ್ಷೇತ್ರದಿಂದ ಅವರ ಕ್ಷೇತ್ರಕ್ಕೆ ಕೊಂಡೊಯ್ದರೆ ನಾವೇನು ಮಾಡಬೇಕು? ಮುಂದಿನ ಚುನಾವಣೆಯನ್ನು ಯಾವ ರೀತಿಯಾಗಿ ಎದುರಿಸಬೇಕು? ಜನರಿಗೆ ನಾವು ಯಾವ ರೀತಿಯಾಗಿ ಭರವಸೆಯನ್ನು ಕೊಡಬೇಕು? ಯಾವ ರೀತಿಯಾಗಿ ಅವ್ರನ್ನ ಮುಂದಿನ ಚುನಾವಣೆಯಲ್ಲಿ ಮತವನ್ನು ಕೇಳೋದು? ಈ ಎಲ್ಲ ಪ್ರಶ್ನೆಗಳನ್ನು ಕೂಡ CM ಸಿದ್ದರಾಮಯ್ಯನವರ ಬಳಿಯವರು ಮಂಡಿಸಿದ್ದಾರೆ ಅಂತ ಹೇಳಲಾಗ್ತದೆ. ಒಟ್ಟಾರೆಯಾಗಿ ಪ್ರಗತಿ ಕಾಲೋನಿಗೆ ಯೋಜನೆಗೆ ಸಂಬಂಧಪಟ್ಟಂತೆ 3 ಕೋಟಿ ಹಣ ಏನು ಸ್ಯಾಂಕ್ಷನ್ ಆಗಿತ್ತು, ಆ ಒಂದು ಹಣವನ್ನು MC ಸುಧಾಕರ್ ಅವರು ತಮ್ಮ ಕ್ಷೇತ್ರಕ್ಕೆ ಚಿಂತಾಮಣಿ ಕ್ಷೇತ್ರಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಕಾರಣಕ್ಕಾಗಿ ಸಾಕಷ್ಟು ಪ್ರಶ್ನೆಗಳು ಕೂಡ ಸಹಜವಾಗಿ ಉದ್ಭವ ಆಗ್ತವೆ. ಉಸ್ತುವಾರಿ ಸಚಿವರಿಗೆ ಅವರಿಗೂ ಕೂಡ ಅನುದಾನದ ಕೊರತೆ ಆಯಿತಾ? ಬೇರೊಬ್ಬ ಶಾಸಕನ ಅನುದಾನವನ್ನು ಕತ್ತರಿ ಹಾಕಿ ತನ್ನ ಕ್ಷೇತ್ರಕ್ಕೆ ತೆಗೆದುಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ ಈ ಸರ್ಕಾರದಲ್ಲಿ ಅನ್ನುವಂಥ ರೀತಿಯಲ್ಲಿ ಕೂಡ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ. ಜೊತೆಗೆ ಕಾಂಗ್ರೆಸ್ ಪಕ್ಷದ ಶಾಸಕನಿಗೆ ಈ ರೀತಿ ಆದರೆ ಉಳಿದ ವಿಪಕ್ಷದ ಶಾಸಕರ ಪರಿಸ್ಥಿತಿ ಏನು ಅನ್ನುವಂಥ ರೀತಿಯಲ್ಲಿ ಕೂಡ ಚರ್ಚೆಗಳು ಶುರುವಾಗಿದ್ದಾವೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಗ್ಯಾರಂಟಿಯ ಯೋಜನೆಯ ಕಾರಣದಿಂದಾಗಿ ಒಂದಿಷ್ಟು ಅನುದಾನದ ಕೊರತೆ ಇತ್ತು ಅನ್ನುವಂಥ ರೀತಿಯಲ್ಲಿ ಚರ್ಚೆಗಳಿತ್ತು. ಜೊತೆಗೆ ಕೆಲವು ಶಾಸಕರು ಇದನ್ನು ಬಹಿರಂಗವಾಗಿಯೂ ಕೂಡ ಪ್ರಸ್ತಾಪವನ್ನು ಮಾಡ್ತಾಯಿದ್ರು. CLP ಸಭೆಗಳಲ್ಲಿಯೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಲಾಗ್ತಾ ಇತ್ತು. ಅದರಲ್ಲೂ ಮೊದಲ ಬಾರಿ ಗೆದ್ದಂಥ ಶಾಸಕರು ನಮಗೆ ಅನುದಾನ ಬೇಕೇ ಬೇಕು, ಗ್ಯಾರಂಟಿ ಯೋಜನೆಯನ್ನು ಒಂದನ್ನೇ ನಾವು ನಂಬಿಕೊಂಡು ಹೋದರೆ ಮುಂದಿನ ಚುನಾವಣೆಯನ್ನು ಎದುರಿಸೋದಕ್ಕಾಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೂಡ ಮಾಡ್ತಾಯಿದ್ರು. ಇದೆಲ್ಲದರ ನಡುವೆ ಒಬ್ಬ ಶಾಸಕನಿಗೆ ಮಂಜೂರಾಗಿದ್ದಂಥ 3 ಕೋಟಿ ಅನುದಾನವನ್ನು ಅದೇ ಒಂದು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂಥ MC ಸುಧಾಕರ್ ಅವರೇ ತಮ್ಮ ಕ್ಷೇತ್ರಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ಸಾಕಷ್ಟು ಚರ್ಚೆಯನ್ನು ಕೂಡ ಹುಟ್ಟುಹಾಕಿದೆ. ಜೊತೆಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಶಾಸಕ ವರ್ಸಸ್ ಸಚಿವ ಅನ್ನುವಂಥ ರೀತಿಯಲ್ಲಿಯೂ ಕೂಡ ಈಗ ಜಟಾಪಟಿಗೂ ಕೂಡ ಇದು ಕಾರಣ ಆಗಿದೆ. ಹೈಕಮಾಂಡ್ವರೆಗೂ ಕೂಡ ಈ ವಿಚಾರವನ್ನು ಮುಟ್ಟಿಸೋದಕ್ಕೆ ಪ್ರದೀಪ್ ಈಶ್ವರ್ ಅವರು ಒಂದಿಷ್ಟು ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ತಾನು ಈ ಕ್ಷೇತ್ರದಲ್ಲಿ ಗೆದ್ದಂಥವನು, ಜೊತೆಗೆ ತನ್ನ ಕ್ಷೇತ್ರದಲ್ಲಿ SC/STಯ ಜನರು ಕೂಡ ಇದ್ದಾರೆ. ಪ್ರಗತಿ ಕಾಲೋನಿಯ ಯೋಜನೆಯ ಹಣ ಆ ಒಂದು ಕಾಲೋನಿಗೆ ಅಲ್ಲಿ ಅಭಿವೃದ್ಧಿಗಾಗಿ ನಾವು ಬಳಕೆಯನ್ನು ಮಾಡಬೇಕಾಗಿತ್ತು. ಆದರೆ 99 ಲಕ್ಷ ಹಣ ರಿಲೀಸ್ ಆದ ನಂತರವೂ ಕೂಡ ಯೋಜನೆಯನ್ನು ನೀವು ತಿದ್ದುಪಡಿ ಮಾಡಿ ಅವ್ರ ಕ್ಷೇತ್ರಕ್ಕೆ ಕೊಂಡೊಯ್ತೀರಿ ಅಂತಂದರೆ ಈ ರೀತಿಯಾದ ನಮ್ಮ ಪರಿಸ್ಥಿತಿ ಹೇಗೆ? ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಕೂಡ ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಸಚಿವ MC ಸುಧಾಕರ್ ಅವರಿಗೆ ಮಹದೇವಪ್ಪನವರ ಸಹಕಾರ ಇರುವಂಥ ಕಾರಣಕ್ಕಾಗಿ ಈ ರೀತಿಯಾಗಿದೆ. ಏಕಾಏಕಿ ಹಣ ರಿಲೀಸ್ ಆದ 2 ದಿನದಲ್ಲಿ ಇವರು ಯೋಜನೆಯನ್ನೇ ಬೇರೆ ಕ್ಷೇತ್ರಕ್ಕೆ ಡೈವರ್ಟ್ ಮಾಡ್ತಾರೆ ಅಂತಂದರೆ ನಾವು ಶಾಸಕರಾಗಿರೋದು ಯಾಕೆ ಅನ್ನುವಂಥ ರೀತಿಯಲ್ಲಿ ಅವ್ರಿಗೂ ಪ್ರಶ್ನೆಗಳು ಎದ್ದಿದ್ದಾವೆ. ಜೊತೆಗೆ ಈ ಎಲ್ಲ ವಿಚಾರವನ್ನು ಅವರು ಹೈಕಮಾಂಡ್ಗೂ ಕೂಡ ತಲುಪಿಸೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು,
ಇತ್ತೀಚೆಗೆ ಕಾಂಗ್ರೆಸ್ನ ಹಿರಿಯ ಶಾಸಕರು ಸಚಿವರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೆಹಲಿಗೆ ಹೋಗಿದ್ದರು. ಅಂಥ ಒಂದು ಸಂದರ್ಭದಲ್ಲಿ ಪ್ರದೀಪ್ ಈಶ್ವರ್ ಅವರು ಕೂಡ ಆ ಹಿರಿಯ ಶಾಸಕರ ಗಮನಕ್ಕೆ ಈ ವಿಚಾರವನ್ನು ತಂದಿದ್ದಾರೆ ಅಂತ ಹೇಳಲಾಗ್ತದೆ. ಅವರ ಮುಖೇನವಾಗಿ ಸುರ್ಜೇವಾಲಾ ಅವರಿಗೂ ಕೂಡ ಗಮನಕ್ಕೆ ತರಲಾಗಿದೆ. ಸಚಿವರ ಕಾರ್ಯವೈಖರಿ ಯಾವ ರೀತಿಯಾಗಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆಯನ್ನು ಕೊಟ್ಟು ಅಲ್ಲಿ ಹಿರಿಯ ಶಾಸಕರು ತಮ್ಮ ಸಚಿವ ಆಕಾಂಕ್ಷಿತನವನ್ನು ಅಲ್ಲಿ ಅವ್ರಿಗೆ ಪ್ರಸ್ತಾಪವನ್ನು ಕೂಡ ಮಾಡಿದ್ದಾರೆ. ಒಟ್ಟಾರೆಯಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ 3 ಕೋಟಿ ಹಣ ಏನು ಪ್ರಗತಿ ಕಾಲೋನಿ ಯೋಜನೆಗಾಗಿ ಸ್ಯಾಂಕ್ಷನ್ ಆಗಿತ್ತು, ಆ ಹಣವನ್ನು MC ಸುಧಾಕರ್ ಅವರು ಡೈವರ್ಟ್ ಮಾಡ್ಕೊಂಡಿರ್ತಕ್ಕಂಥ ಕಾರಣಕ್ಕಾಗಿ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗಿದ್ದಾವೆ. ವಿಪಕ್ಷದ ಶಾಸಕರ ಪರಿಸ್ಥಿತಿ ಏನು ಹಾಗಿದ್ರೆ, ಸ್ವಪಕ್ಷದ ಶಾಸಕರಿಗೆ ಈ ರೀತಿಯಾಗಿ ಸಚಿವರು ನಡೆದುಕೊಂಡ್ರೆ ವಿಪಕ್ಷದ ಶಾಸಕರ ಅನುದಾನಕ್ಕೆ ಯಾವ ರೀತಿಯಾಗಿ ಇವರು ಅಡ್ಡಿ ಆಗ್ಬೋದು, ಜೊತೆಗೆ ಯಾವ ರೀತಿಯಾಗಿ ಅವರ ಹಣವನ್ನು ಇವರು ತಮ್ಮ ಕ್ಷೇತ್ರಕ್ಕೆ ಡೈವರ್ಟ್ ಮಾಡ್ಕೊಂಡು ಹೋಗ್ಬೋದು ಅನ್ನುವಂಥ ರೀತಿಯಲ್ಲಿ ಕೂಡ ರಾಜಕೀಯವಾಗಿ ಚರ್ಚೆಗಳು ಶುರುವಾಗಿದೆ. ಕ್ಯಾಮ್ರಾ ಪರ್ಸನ್ ಎಡ್ವಿನ್ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.